Problem. We have solved two problems on chartered accountant. Now the problems on doctor. Dr. Nagaraja submits the following particulars. Calculate the income from profession for the assessment year 2020-21. Receipt and payment account is given. Here also receipt and payment account is given. When receipt and payment account is given, the accounts are maintained on cash basis, and one more point, when receipt and payment account is given, accounts are maintained under cash system. When income and expenditure account is given, the accounts are maintained under accrual system. Now, consultation fee, professional earning, visiting fee, professional earning. Agricultural income, no, it is not a professional earning. Interest on bank deposit, it is not a professional earning, it is an income taxable under other sources. Gift from patients. See, regarding gift from patients, you should remember one point. Any gift received from the patients or clients in appreciation of service. Gift received from the patients in case of doctor, in case of lawyer or chartered accountant, clients, received in appreciation of service. Any gift received in appreciation of professional service is a professional income. ಗಿಫ್ಟು ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದರೆ ಅದು ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಬರ್ತ್ಡೇ ಗಿಫ್ಟು, ಮ್ಯಾರೇಜ್ ಗಿಫ್ಟು, ಬೇರೆ ಯಾವುದಾದ್ರೂ ಅದರ್ ದ್ಯಾನ್ ದಿ ಪ್ರೊಫೆಷನ್ ಗಿಫ್ಟ್ ಕೊಟ್ಟಿದ್ರೆ ಇಟ್ ಈಸ್ ನಾಟ್ ಎ ಪ್ರೊಫೆಷನಲ್ ಅರ್ನಿಂಗ್. ಆದರೆ ಈ ಪ್ರಾಬ್ಲಮಲ್ಲಿ ಗಿಫ್ಟ್ ಫ್ರಮ್ ಪೇಷಂಟ್ಸ್ ಅಂತ ಕೊಟ್ಟಿದ್ದಾನೆ. ಗಿಫ್ಟ್ ಫ್ರಮ್ ಪೇಷಂಟ್ ವಿಲ್ ಬಿ ಟ್ರೀಟೆಡ್ ಆಸ್ ಪ್ರೊಫೆಷನಲ್ ಅರ್ನಿಂಗ್ because it is the gift received from the patient in appreciation of service. Any gift received from the patients or clients in appreciation of service will be treated as professional earning. ಇಲ್ಲಿ ಏನು ಹೇಳಿಲ್ಲ, ಬರೀ ಗಿಫ್ಟ್ ಫ್ರಮ್ ಪೇಷಂಟ್ ಅಂತ ಹೇಳಿದಾನೆ. It is in appreciation of service, so it is a professional earning. Rent from house property, it is an income taxable under house property. Loan from bank not to be considered. Operation charges, professional earning. Sale of medicine, professional earning. So ಇಲ್ಲಿ ಕನ್ಸಲ್ಟೇಷನ್ ಫೀ, ವಿಸಿಟಿಂಗ್ ಫೀ, ಗಿಫ್ಟ್ ಫ್ರಮ್ ಪೇಷಂಟ್ಸ್. ಆದರೆ ಇಲ್ಲಿ ಗಿಫ್ಟ್ ಫ್ರಮ್ ಪೇಷಂಟ್ ಏನು ಹೇಳಿಲ್ಲ, ವೆದರ್ ಇಟ್ ಈಸ್ ಇನ್ ಅಪ್ರಿಸಿಯೇಷನ್ ಆಫ್ ಸರ್ವಿಸ್ ಆರ್ ನಾಟ್ ಅಂತ. ಇಟ್ ಈಸ್ ಪ್ರಿಸ್ಯೂಮ್ಡ್ ಟು ಬಿ ಇನ್ ಅಪ್ರಿಸಿಯೇಷನ್ ಆಫ್ ಸರ್ವಿಸ್. ಸೊ ಡಾಕ್ಟರ್ಗೆ ಗಿಫ್ಟ್ ಪೇಷಂಟ್ ಯಾತಕ್ಕೆ ಕೊಡ್ತಾರೆ? ಸೊ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಕೊಟ್ಟಾಗ, ಕಾಯಿಲೆ ವಾಸಿ ಆದಾಗ ದೇ ಆರ್ ಗೋಯಿಂಗ್ ಟು ಗಿವ್ ದಿ ಗಿಫ್ಟ್ ಟು ದಿ ಡಾಕ್ಟರ್ಸ್. ಇಟ್ ವಿಲ್ ಬಿ ಟ್ರೀಟೆಡ್ ಎಸ್ ಎ ಪ್ರೊಫೆಷನಲ್ ಅರ್ನಿಂಗ್. ರೆಂಟ್ ಫ್ರಮ್ HP ಇಲ್ಲ, ಲೋನ್ ಫ್ರಮ್ ಬ್ಯಾಂಕ್ ಇಲ್ಲ. ಆಪರೇಷನ್ ಚಾರ್ಜಸ್ ಪ್ರೊಫೆಷನಲ್ ಅರ್ನಿಂಗ್. ಸೇಲ್ ಆಫ್ ಮೆಡಿಸಿನ್ ಪ್ರೊಫೆಷನಲ್ ಅರ್ನಿಂಗ್. ಇದಿಷ್ಟು ಪ್ರೊಫೆಷನಲ್ ಅರ್ನಿಂಗ್ ಆಗುತ್ತೆ. ಸ್ಯಾಲರಿ ಟು ಸ್ಟಾಫ್ ಪ್ರೊಫೆಷನಲ್ ಎಕ್ಸ್ಪೆನ್ಸ್. ಪರ್ಚೇಸ್ ಆಫ್ ಮೆಡಿಸಿನ್ ಪ್ರೊಫೆಷನಲ್ ಎಕ್ಸ್ಪೆನ್ಸ್. ಪರ್ಚೇಸ್ ಆಫ್ ಕಾರ್ ಕೊಟ್ಟಿದ್ದಾನೆ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಹೌಎವರ್ ಎಂಟೈಟಲ್ಡ್ ಫಾರ್ ಎ ಡಿಪ್ರಿಸಿಯೇಷನ್ ಆಫ್ 15% ಇಟ್ ಈಸ್ ಗಿವನ್. ಕಾರ್ ಎಕ್ಸ್ಪೆನ್ಸಸ್ ಪರ್ಸನಲ್ ಎಕ್ಸ್ಪೆನ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಅಲ್ಲ. ಸೊ ಪರ್ಸನಲ್ ಎಕ್ಸ್ಪೆನ್ಸು ಕನ್ಸಿಡರ್ ಮಾಡಬಾರ್ದು, ಇನ್ಕಮ್ ಟ್ಯಾಕ್ಸನ್ನು ಕನ್ಸಿಡರ್ ಮಾಡಬಾರ್ದು, LIC ಪ್ರೀಮಿಯಮನ್ನು ಕನ್ಸಿಡರ್ ಮಾಡಬಾರ್ದು, ರೀಪೇಮೆಂಟ್ ಆಫ್ ಲೋನನ್ನು ಕನ್ಸಿಡರ್ ಮಾಡಬಾರ್ದು, ಮುನಿಸಿಪಲ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ ಕನ್ಸಿಡರ್ ಮಾಡಬಾರ್ದು, ಇಂಟ್ರೆಸ್ಟ್ ಆನ್ ಲೋನ್. ನೋಡಿ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾನೆ, 1/4 of the loan taken is used for personal purpose. ಲೋನ್ ತಗೊಂಡಿರೋದರಲ್ಲಿ 1/3 ಪರ್ಸನಲ್ ಯೂಸ್ಗೆ ಯೂಸ್ ಮಾಡಿದ್ದಾನೆ ಲೋನ್ ಅಮೌಂಟನ್ನು. ಅಂದರೆ ಇನ್ನು 2/3 ಪ್ರೊಫೆಷನ್ಗೆ ಯೂಸ್ ಮಾಡಿದ್ದಾನೆ. 1/3 of the loan amount is used for personal purpose means 2/3 is used for professional purpose. ಸೊ ಯಾವಾಗ 2/3 ಆಫ್ ಲೋನ್ ಅನ್ನ ಪ್ರೊಫೆಷನಲ್ ಯೂಸ್ ಮಾಡಿದಾನೋ, ಇಂಟ್ರೆಸ್ಟ್ ಆನ್ ಲೋನ್ 2/3 ವಿಲ್ ಬಿ ದಿ ಪ್ರೊಫೆಷನಲ್ ಎಕ್ಸ್ಪೆನ್ಸ್. ಸೊ ಇಲ್ಲಿ ಸ್ಯಾಲರಿ ಟು ಸ್ಟಾಫ್ ಪ್ರೊಫೆಷನಲ್ ಎಕ್ಸ್ಪೆನ್ಸ್, ಪರ್ಚೇಸ್ ಆಫ್ ಮೆಡಿಸನ್ ಪ್ರೊಫೆಷನಲ್ ಎಕ್ಸ್ಪೆನ್ಸ್,
ಪರ್ಚೇಸ್ ಆಫ್ ಕಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದರೆ ಡಿಪ್ರಿಸಿಯೇಷನ್ ತಗೊಳ್ಬೇಕು. ಇಲ್ಲಿ 25% ಆಫ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪರ್ಸನಲ್ ಯೂಸ್ ಅಂದ. ಮತ್ತೆ ಯಾವಾಗ 25% ಪರ್ಸನಲ್ ಯೂಸ್ ಆಗುತ್ತೋ 75% ಪ್ರೊಫೆಷನಲ್ ಯೂಸ್ ಆಯಿತು. ಅಂದರೆ 75% ಆಫ್ ಡಿಪ್ರಿಸಿಯೇಷನ್ ವಿ ಹ್ಯಾವ್ ಟು ಟೇಕ್ and 75% of car expense will be taken as a fee, professional expense. Then personal expense illa, income tax illa, LIC premium illa, repayment of loan illa, municipal tax illa. Municipal tax HP nal barutte. Repayment of loan, capital repayment not to be considered. Interest on loan alli 1/3 ತಗೊಳ್ಳಬಾರದು, 2/3 ತಗೊಳ್ಳಬೇಕು. So this is the problem. ಬರೀಲಿ computation of ಬರ್ಕೊಳ್ಳಿ. Taxable income from profession of Dr. Nagendra for the assessment year 2020-21. Computation of taxable income from profession heading. Computation of taxable income from profession of Dr. Nagendra for the assessment year 2020-21. Computation of taxable income from profession of Dr. Nagendra for the assessment year 2020-21. Now professional earning. Take one by one. Consultation fee. Consultation fee, it is 75,000. Then visiting fee. Visiting fee, it is 62,500. Next, no agricultural income, no interest on bank deposit. Gift from patient, I have told to you. Any gift received from the patients or clients in appreciation of service will be treated as professional earning. Gifts other than the profession is not considered. Birthday gift agbodu, marriage gift agbodu, it should not be considered. So here gift from patient anta kottidane, ಏನು ಹೇಳಿಲ್ಲ, it is relating to profession, hence it is taxable as a professional earning. Gift from patients. Gift from patients 15,000. Next, rent from HP no, loan no, operation charges 90,000. Sale of medicine it is 32,500. Total ಮಾಡಿ outer column ತಗೊಳ್ಳಿ 0 0 5 5 10 0 2 3 3 5 8 10 5 15 3 4 13 14 27 2,75,000 less professional expense. Take one by one. Salary to staff, salary to staff 46,000. Number 2, purchase of medicine, purchase of medicine 18,000. Purchase of car not to be considered capital expenditure. Car expenses, ನೋಡಿ car expenses ಅಲ್ಲಿ 25% personal and
75% professional, 75% of what is the core expense given? 30,000 or 20,000. Car expense 20,000, 75% of 20,000, 15,000. Next, personal expense illa, income tax illa, LIC premium illa, repayment of loan illa, municipal tax illa. Interest on loan. ನೋಡಿ ಲೋನ್ ಅಲ್ಲಿ ಏನು ಹೇಳಿದಾನೆ 1/4 ಪರ್ಸನಲ್ ಯೂಸ್ ಅಂತ, ಸೊ ವಿ ಹ್ಯಾವ್ ಟು ಟೇಕ್ 3/4. 3/4 of what is the loan interest on loan? 7,500. 3/4 of 7,500. How much it comes to? 75%. 7,500 into 3/4. 4,125. Correct? That's all. Total value. Here red. 6, 5, 10, 10, 8, 24, 24, 24, 5, 2, 7, 5, 2, 6, 5, 10, 10, 18, 24. Depreciation on car. Car value it is how much? 2,40,000. 2,40,000 into 15% into 1/4 is 25%, ಅಂದ್ರೆ 1/4 person 3/4 professional. ಎಷ್ಟು ಬರುತ್ತೆ ನೋಡಿ, ಒಂದು ನಾವು ಡಿಪ್ರಿಸಿಯೇಷನ್ on car ತಗೊಳ್ಬೇಕು. 2,40,000 ಅಂದ್ರೆ 24,000 36,000 into 3/4. 9,000 into 3, 27,000 is the depreciation on car relating to the profession. Depreciation on car value 2,40,000 is there, remaining 15%, 3/4, 27,000. So total comes to, now the total comes to 5, 2, 6, 7, 5, 12, 17, 17, 17, 27, 31, 31, 31, 3, 1, 4, 4, 4, 1, 5, 4, 9, 91,625. 91,625. 5, 7, 3, 4ರಲ್ಲಿ 1 ಹೋದರೆ 3, 17ರಲ್ಲಿ 9 ಹೋದರೆ 1
1,63,375 is the taxable income from profession. 1,63,375.